ನೋಡಿ ಇವಾಗ ನಾವು ಎಥೆನಾಲ್ ಗೊತ್ತಾ, ಎಥೆನಾಲ್ ಅಲ್ಲಿ ನಾವು ಹೈಡ್ರೋಜನ್ ನ ರಿಮೂವ್ ಮಾಡ್ಬಿಟ್ಟು ಎಥೆನೋಯಿಕ್ ಆಸಿಡ್ ಹಾಕ್ಬಿಡುತ್ತೆ. ಏನಿದೆ ಯಾವ್ದನ್ನ ಎಥೆನಾಲ್ ನಾವು ಎಥೆನಾಲ್ when I put oxidizing agent, ಇಲ್ಲೊಂದು ಏಜೆಂಟ್ ಹಾಕ್ಬೇಕು ನಾವು, ಅದನ್ನ ಏನಂತ ಕರಿತೀವಿ ನಾವು, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತು? ಅದೇನ್ ಮಾಡುತ್ತೆ, ಹೈಡ್ರೋಜನ್ ರಿಮೂವ್ ಮಾಡುತ್ತೆ ಅಥವಾ ಆಕ್ಸಿಜನ್ ನ ಆಡ್ ಮಾಡುತ್ತೆ, ಅದನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಏನ್ ಹಾಕ್ಬೇಕು ನಾವು, ಆಕ್ಸಿಡೈಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್. ನೋಡಿ ನಿಮಿಷ ಅದ್ ಹೇಳ್ತೀನಿ ನಾನು, ನೋಡಿ ಕೇಳಿಸ್ಕೊಳ್ಳೋ ನಿಮಿಷ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಅದರಲ್ಲಿರೋ ಹೈಡ್ರೋಜನ್ ರಿಮೂವ್ ಆಗುತ್ತೆ. ಇಲ್ಲಿ ಎಥೆನಾಲ್ ಅಂತ ಇದೆಯಲ್ಲ ಆಲ್ಕೋಹಾಲ್, ಅದಕ್ಕೆ ಏನಾದ್ರೂ ನೀವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೆಲವಿದೆ, ಇಲ್ಲಿ ಬರಿತೀನಿ ನಾನು, ಅದನ್ನ ಹಾಕಿದ್ರೆ ಅದು ಹೈಡ್ರೋಜನ್ ನ ತಗೊಂಡ್ಬಿಟ್ಟು ಇಟ್ ಗಿವ್ಸ್ ಎಥೆನೋಯಿಕ್ ಆಸಿಡ್. ಏನಾಗುತ್ತೆ ಅದು, ಎಥೆನೋಯಿಕ್ ಆಸಿಡ್ ಆಯ್ತು. ಸರಿನಾ? ನೋಡಿ ಈಗ ಎಥೆನಾಲ್ ಏನು, the substance that help for oxidation. ಬರ್ಕೊಳ್ಳಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬರ್ಕೊಳ್ಳಿ. ಏನಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬರ್ಕೊಂಡು ದ ಸಬ್ಸ್ಟೆನ್ಸ್ ದಟ್ help for oxidation, help for oxidation to occur. The substance that help for oxidation to occur. ಇಲ್ಲಿ see oxidizing agents are potassium permanganate, oxidizing agent ಯಾವುದು, potassium permanganate, KNNO4. potassium permanganate ಅಂತ ಬರ್ಕೊಂಡು KMNO4 ಬರ್ಕೊಳ್ಳಿ. ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದು ಇಲ್ಲಿ, potassium permanganate. ಇನ್ನೊಂದು potassium dichromate, K2Cr2O7, K2Cr2O7, potassium dichromate, potassium permanganate. ಸ್ವಲ್ಪ ಸೈಡ್ ಸರ್ potassium permanganate. ಸರ್ ಕಾಣಿಸ್ತಾ ಇಲ್ಲ. ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದನ್ನ ಯೂಸ್ ಮಾಡಬೇಕು, potassium permanganate or potassium dichromate ಬರ್ಕೊಳ್ಳಿ. ಇದನ್ನ ಯೂಸ್ ಮಾಡಿದ್ರೆ ನೋಡಿ, ಎಥೆನಾಲ್ ಇಂದ CH3 CH2OH, ಇದು ಎಥೆನಾಲ್. ಇದನ್ನ ನಾವೇನ್ ಮಾಡಿದ್ವಿ, KMNO4, potassium permanganate ಹಾಕಿದಕ್ಕೆ, ಆಲ್ಕೋಹಾಲ್ಗೆ potassium permanganate ಹಾಕಿದಕ್ಕೆ ಅದೇನಾಗ ಹೈಡ್ರೋಜನ್ ಹೋಗ್ಬಿಟ್ಟು ಎಥೆನೋಯಿಕ್ ಆಸಿಡ್ ಆಗೋಯ್ತು. ಏನಾಗೋಯ್ತು, CH3COOH. ನೋಡಿ ಒಂದ್ ಹೈಡ್ರೋಜನ್ ಹೊರಟೋಯ್ತು. ನೋಡಿ ನೋಡಿ ಇಲ್ಲಿ 3 5 6 ಅಲ್ಲೆಷ್ಟಾಯ್ತು ನೋಡಿ. CH3COOH. So this is ethanol. This is ethanoic acid. ಎರಡು ಹೈಡ್ರೋಜನ್ ಹೋಯ್ತು, ಒಂದು ಆಕ್ಸಿಜನ್ ಬಂತು. ಹೈಡ್ರೋಜನ್ ರಿಮೂವ್ಡ್, ಆಕ್ಸಿಜನ್ is added. ಇಲ್ಲಿ ಬರ್ಕೊಳ್ಳಿ, here hydrogen is removed, oxygen is added. ವೆಜಿಟಬಲ್ ಆಯಿಲ್, ವನಸ್ಪತಿ, ಡಾಲ್ಡಾ, ಅದು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. unsaturated hydrocarbon when is added to hydrogen it becomes saturated. Catalyst. Yes, nickel catalyst. ಯಾವ್ದು ಹಾಕ್ಬೇಕು, nickel catalyst. ನೆಕ್ಸ್ಟ್ ಅಳಿಸ್ಬಿಡ್ತಿತ್ತು. ನೆಕ್ಸ್ಟ್ ನೋಡುವಂತ
ನಮ್ಮ ಸ್ಕೂಲಲ್ಲಿ ರಿಯಾಕ್ಷನ್ ಆಗೋದ್ರು ಎಲ್ಲರಿಗೂ ಆಗಲ್ಲ, ಯಾರಿಗೆ ಮಾತ್ರ ಆಗೋದಿದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಮಾತ್ರ. ಆಲ್ವೇಸ್ ಟೇಕ್ಸ್ ಪ್ಲೇಸ್ ಫಾರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಇದು ಆಗೋದು ಯಾವ್ದಕ್ಕೆ? ಹೈಡ್ರೋಜನ್ ಅಲ್ಲಿ ಸೇರಿಸಬಹುದು. ಸ್ಯಾಚುರೇಟೆಡ್ ಹೈಡ್ರೋಜನ್ ಅವ್ರ ಹತ್ರನೇ ಐತೆ, ಅವ್ರು ಯಾರು ಇಸ್ಕೊಳಕ್ ಹೋಗಲ್ಲ. ಹೊಟ್ಟೆ ತುಂಬಿರೋರು ಹೋಗ್ತಾರೆ ಇಸ್ಕೊಳಕ್ಕೆ, ದುಡ್ಡು ಇಲ್ಲ. ಹೊಟ್ಟೆ ತುಂಬಿದ್ದವ್ರು ಏನ್ ಮಾಡ್ತಾರೆ? ಅನ್ಸ್ಯಾಚುರೇಟೆಡ್ ಇನ್ನ ಬೇಕು ಇಸ್ಕೊಳಕ್ ಹೋಗ್ತಾರೆ. ಸ್ಯಾಚುರೇಟೆಡ್ ಅವ್ರ ಹತ್ರನೇ ಐತಲ್ಲ, ಏನಕ್ಕೆ ಕೇಳಕ್ ಹೋಗ್ತಾರೆ? ನಿಮ್ಮ ಮನೇಲಿ ಹೊಟ್ಟೆ ತುಂಬಾ ಆಟಕೋರೆ ಪಕ್ಕ ಮನೆಗೆ ತಿನ್ನಕ್ ಹೋಗ್ತೇನೆ ನೀನು? ಅಯ್ಯೋ ಹೋಗಿ ಹೇಳ್ತೀನಿ, ನಾನು ತಿಂದಿರೋದೇ ಜಾಸ್ತಿ. ನಿಮ್ ಮನೆಗೆ ಊಟ ಹಾಕಿಲ್ಲ ಏನ್ ಮಾಡ್ತೀಯಾ? ಪಕ್ಕದ ಮನೆಗೆ ಹೋಗಿ ತಿಂತಾ ಇದ್ರೆ ನೀನು ಸ್ವಲ್ಪ ಇಸ್ಕೊಂಡ್ ತಿಂತೀಯ. ಆಲ್ವೇಸ್ ಚಿಲ್ಡ್ರನ್, ಇದೇನಿದು? ಈಥೀನ್ಗೆ ಹೈಡ್ರೋಜನ್ ಸೇರಿಸ್ಬಿಟ್ರೆ ಏನ್ ಮಾಡ್ಬಿಟ್ರೆ? ಹೈಡ್ರೋಜನ್ ಸೇರಿಸ್ಬಿಟ್ರೆ ಸುಮ್ನೆ ಸೇರಲ್ಲ, ಅದಕ್ಕೊಬ್ಬ ಕೆಟಲಿಸ್ಟ್. ವಾಟ್ ಇಸ್ ಕೆಟಲಿಸ್ಟ್? Super akka. We do not undergo in the reaction, but it changes the rate of the reaction. Is called as catalyst. Catalyst ಅಂದ್ರೆ ಅವನ್ ರಿಯಾಕ್ಷನ್ ಒಳಗಡೆ ಸೇರ್ಕೊಂಡ್ಬಿಡಲ್ಲ. ಅಂಪೈರ್ ಇದ್ದಂಗೆ, ಅಂಪೈರ್ ಯಾರ ಇದ್ದಂಗೆ, ಗೈಡ್ ಇದ್ದಂಗೆ. ಅವನು ಆಟ ಆಡಲ್ಲ, ಆದ್ರೆ ಆಟ ಆಡೋರ್ಗೆ ಜಾಸ್ತಿ ಬೇಗ ಚೆನ್ನಾಗಿ ಆಡೋದು ಮೋಟಿವೇಟ್ ಮಾಡ್ತಾನೆ. ಅವನ್ನೇ ಕೆಟಲಿಸ್ಟ್ ಅನ್ನೋ ಕೋಚ್. Catalyst do not undergo in the reaction, but it changes the rate of the reaction. ಬೇಗ ಆಗಕ್ಕೆ ಮಾಡುತ್ತೆ, ಕೆಲಸ ಮಾಡುತ್ತೆ. ಅದನ್ನೇ catalyst ಅನ್ನೋದು. ನೋಡಿ ಎಂತೆಂತ ಇರ್ತವೆ ತಿಳ್ಕೊಂಡು. Neither you nor do. ಓಕೆ, ಸೊ ಇದು ಕಂಬೈನ್ ಆಗ್ಬೇಕಂದ್ರೆ ಒಬ್ಬ ಕೆಟಲಿಸ್ಟ್ ಕೆಲಸ ಮಾಡ್ಬೇಕು. ಅವನೇ ನಿಕ್ಕಲ್ ಕೆಟಲಿಸ್ಟ್. ಯಾರು ಮಾಡ್ಬೇಕು ನಾವು? Nickel catalyst. What is catalyst? Usually that first. Catalyst is a substance which do not undergo in the reaction. ಏನಮ್ಮ? ನೀವು ತರ ಚಿಸ್ಕೊಂತ ಇದ್ದೀರಲ್ಲ. Catalyst, what is catalyst ಅಂತಾನೆ ಕ್ವಶನ್ ಇದೆ. Catalyst is a substance which increases the rate of the reaction, but do not ಅಂಡರ್ಗೋ ಇನ್ ದ ರಿಯಾಕ್ಷನ್. ಒಳಗಡೆ ಅದು ಸೇರ್ಕೊಳಲ್ಲ, ಇಲ್ಲಿ ಈ ಕಡೆ ನೀರಲ್ಲ ಆ ಕಡೆ ಅದ್ರ ಪಾಠದಲ್ಲಿ ಇರುತ್ತಷ್ಟೇ. ಯಾವ ಜೊತೆ ಕಂಬೈನ್ ಆಗಲ್ಲ, ಅದು ಬರೀ ರೇಟ್ ಇನ್ಕ್ರೀಸ್ ಮಾಡುತ್ತೆ. ಸೊ ನೋಡಿ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೇನಿದು? ಈಥೀನ್. ಇದೇನಿದು? ಅನ್ಸ್ಯಾಚುರೇಟೆಡ್ ಹೈಡ್ರೋಜನ್ ಸೇರಿಸಿದೆ ನಾನು, ಇದು ಈಥೇನ್ ಆಗ್ಬಿಡುತ್ತೆ. ಏನಾಗೋಯ್ತು? ಈಥೇನ್ ಆಗೋಯ್ತು. CH3 CH3 ಎರಡು ಹೈಡ್ರೋಜನ್ ಸೇರ್ಕೊಂಡು ಈಥೇನ್ ಆಗುತ್ತೆ. ಇದನ್ನೇ ನಾವು ಏನಂತ ಕರೆಯೋದು ಅಂದ್ರೆ ಅಡಿಷನ್ ರಿಯಾಕ್ಷನ್ ಅಂತ ಕರೆಯೋದು. ಹೈಡ್ರೋಜನ್ ಆಡ್ ಮಾಡ್ತಾ ಇದ್ದೀವಿ. ಅದನ್ನೇ ಹೈಡ್ರೋಜಿನೇಷನ್ ಆಫ್ ಆಯಿಲ್ ಅಂತ ಬರ್ಕೊಳ್ಳಿ. ಹೈಡ್ರೋಜಿನೇಷನ್ ಆಫ್ ಆಯಿಲ್, ಹೈಡ್ರೋಜಿನೇಷನ್ ಆಫ್ ಆಯಿಲ್ ಬ್ರಾಕೆಟ್ ಅಲ್ಲಿ ಆಡಿಂಗ್ ಹೈಡ್ರೋಜನ್. ಹೈಡ್ರೋಜಿನೇಷನ್ ಆಫ್ ಆಯಿಲ್ ಬ್ರಾಕೆಟ್ ಅಲ್ಲಿ ಏನು? ಆಡಿಂಗ್ ಹೈಡ್ರೋಜನ್. ವೆಜಿಟಬಲ್ ಆಯಿಲ್, ವೆಜಿಟಬಲ್ ಆಯಿಲ್ಗೆ ಏನ್ ಸೇರಿಸ್ತಾರೆ? ಹೈಡ್ರೋಜನ್ ಸೇರಿಸ್ಬಿಟ್ಟು ಯಾರಿರ್ಬೇಕು ಕೆಟಲಿಸ್ಟ್? ಇದನ್ನ ವನಸ್ಪತಿ ಡಾಲ್ಡಾ ಮಾಡ್ಬಿಡ್ತಾರೆ. ನೋಡಿ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಯಾವುದು? ಆದ್ರೆ ದುಡ್ಡು ಮಾಡ್ಬೇಕಲ್ಲ, ಇದು ರೇಟ್ ಜಾಸ್ತಿ, ಆಮೇಲೆ ಕ್ವಾಂಟಿಟಿ ಕಡಿಮೆ. ಇಷ್ಟು ವೆಜಿಟಬಲ್ ಆಯಿಲ್ಗೆ ಹೈಡ್ರೋಜನ್ ಹಾಕ್ಬಿಟ್ಟು ಇಷ್ಟು ಡಾಲ್ಡಾ ಮಾಡ್ತಾರೆ. ಅವಾಗ ದುಡ್ಡು ಏನಾಯ್ತು? ಡಬಲ್. ಯಾರಿಗೋಸ್ಕರ? ಅದು ಏನೋ ಎಕನಾಮಿಕಲ್ ಪರ್ಪಸ್ಗೋಸ್ಕರ. ನಮಗೇನು ಕಡಿಮೆ ದುಡ್ಡಿಗೆ ಸಿಗುತ್ತಲ್ಲ ಇದು. ಇದು 100-200 ರೂಪಾಯಿ ಇದು
ಲೀಟ್ರು. ಇದು 60 ರೂಪಾಯಿ ಲೀಟ್ರು. ಸರ್ ಜಾಸ್ತಿ ಆಗಿದೆ. 60 ರೂಪಾಯಿ 70 ರೂಪಾಯಿ. ಯಾವ ಏನ್ ಮಾಡ್ತಾರೆ? ಇನ್ನೂರು ನಮ್ಮ ಕೈಲಿ ಆಗಲ್ಲಪ್ಪ, 200 ರೂಪಾಯಿ ಎಲ್ಲ ಕೊಟ್ಕೊಂಡು ಟಾಟಾ ತಗೊಂಡ್ಬರೋಣ. ಅದೇ ರುಚಿ ಗೋಲ್ಡು ದೊಡ್ಡ ಹಾಲು. ರುಚಿ ಗೋಲ್ಡ್ ನೋಡಿ ರೇಟ್ ಕಡಿಮೆ. ಅದೇ ಸನ್ಪ್ಯೂರ್ ಅವೆಲ್ಲ ಇಲ್ಲ, ಅವೆಲ್ಲ ಗುಡ್. ಸನ್ಪ್ಯೂರು ಆಮೇಲೆ ಫಾರ್ಚೂನ್ ಆದ್ರೆ ರುಚಿ ಗೋಲ್ಡ್ ಟಾಟಾ ಅದೆಲ್ಲ ಇದು ಮಾಡ್ತಾರೆ. ಬರ್ಕೊಳ್ಳಿ ನೋಡಿ, ಒಳ್ಳೆ ಆಯಿಲ್ಗೆ ದುಡ್ಡು ಜಾಸ್ತಿ, ಕ್ವಾಂಟಿಟಿ ಕಡಿಮೆ. ನೀನ್ ದುಡ್ಡು ಜಾಸ್ತಿ ಮಾಡಬೇಕು, ಏನ್ ಸೇಲ್ಸು ಹೈಡ್ರೋಜನ್ ಇಷ್ಟ ಆಗುತ್ತೆ. ಅದನ್ನ ಕಡಿಮೆ ರೇಟಿಗೆ ಮಾರು, ಎಲ್ಲ ಕೊಂಡ್ಕೊಂತಾರೆ, ದುಡ್ಡು ಮಾಡು, ಪ್ರಾಫಿಟ್. ಅವ್ನು ಹೆಂಗಾರ ಸಾಯಿ, ನನಗೇನು ಹಾರ್ಟ್ ಅಟ್ಯಾಕ್ ಬಂದು ಸಾಕು, ನನಗೆ ನನ್ನ ಮನೆ ಕಟ್ಕೊಂಡು ನಾನು ಹೆಂಡತಿ ಮಕ್ಕಳು ಸುಖವಾಗಿದ್ರೆ ಸಾಕು ಅಂತ ಇವ್ರ. ಅಲ್ಲಿ ಅನ್ಸ್ಯಾಚುರೇಟೆಡ್ ಮಾತ್ರ ಯಾವ್ದಕ್ಕೆ ಹೋಯ್ತು? ಅಡಿಷನ್ ರಿಯಾಕ್ಷನ್ ಹೋಯ್ತು. ಇಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಲ್ಲಿ ಅಡಿಷನ್ ಬರೀ ಅನ್ಸ್ಯಾಚುರೇಟೆಡ್ ಮಾತ್ರ ಆಯ್ತು, ಇಲ್ಲಿ ಸ್ಯಾಚುರೇಟೆಡ್ ಮಾತ್ರ ಆಗುತ್ತೆ. ಬರ್ಕೊಳ್ಳಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ, CH4 ಏನು? ಮೀಥೇನ್ ಸ್ಯಾಚುರೇಟೆಡ್ ಪ್ಲಸ್ ಕ್ಲೋರಿನ್ ಸೇರಿದ್ರೆ ಏನಾಗುತ್ತೆ? ಕ್ಲೋರೋಮೀಥೇನ್ ಏನಾಗುತ್ತೆ? CH3Cl ಪ್ಲಸ್ HCl. ಇದನ್ನ ಕ್ಲೋರೋಮೀಥೇನ್ ಅಂತ ಕರೀತೀವಿ. ಹೌದು, ಒಂದು ಹೆಚ್ಚೋಗ್ಬಿಟ್ಟು CL ಸೇರ್ಕೊಂಡು. ಎಸ್ ಹೌದು, ಕ್ಲೋರಿನ್ ಫ್ಲೋರಿನ್ ಅವೇ ಇಷ್ಟೇ ಆಗ್ತದೆ. ಸೊ ಇದೊಂದೇ ರಿಯಾಕ್ಷನ್, ಏನ್ ಜಾಸ್ತಿ ಇಲ್ಲ ಇದಕ್ಕೆ. ಇದನ್ನೇ ನೀವು ಬೇಕಾದ್ರೆ ಕ್ಲೋರಿನ್ ಬದಲು ಫ್ಲೋರಿನ್ ಹಾಕ್ಬೋದು, F ಹಾಕ್ಬೋದು, ಬ್ರೋಮಿನ್ ಹಾಕ್ಬೋದು. ಕ್ಲೋರಿನ್ ಬ್ರೋಮಿನ್ ಫ್ಲೋರಿನ್ ಎಲ್ಲ ಕಾಲಿಂದ ಎತ್ಕೊಳ್ಳೋ. So methane saturated reacts with chlorine gives chloromethane plus HCl. Next properties of alcohol. ಹೇಳಮ್ಮ. It has distinct smell and soluble in water. ಏನ್ ರಕಾನೆ? ಸೂಪರ್. ಟೆಂಪರೇಚರ್. ಪ್ರಾಪರ್ಟೀಸ್ ಆಫ್ ethanol. ಎಥೆನಾಲ್. ಸರಿ Ethanol. ಸರಿ, ಎಥೆನಾಲ್ ಅಂತ ಎಥೆನಾಲ್. ಓಕೆ ಓಕೆ. ಇದೊಂದು ಲಾಸ್ಟ್ ಒಂಚೂರು ಹೇಳ್ಬಿಡ್ತೀನಿ ಅಷ್ಟೇ. ಎಥೆನಾಲ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಲಿಕ್ವಿಡ್ ಅಟ್ Room temperature. ನಾರ್ಮಲ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಆಗಿ ಬಾಟಲ್ ಅಲ್ಲಿ ಇರುತ್ತೆ. ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಕಾಮನ್ಲಿ ಕಾಲ್ಡ್ ಆಸ್ ಆಲ್ಕೋಹಾಲ್. ಎಥೆನಾಲ್ ನೇ ಏನಂತ ಕರೆಯೋದು? ಇದು ಕಾಮನ್ ಆಗಿ ಏನಂತಾರೆ ಜನಗಳು? ನಾವು ಎಥೆನಾಲ್ ಅಂತೀವಿ ಕೆಮಿಸ್ಟ್ರಿಯಲ್ಲಿ. ಆಚೆ ಕಡೆ ಜನಗಳು ಏನಂತಾರೆ? ಅವ್ರು ಎಥೆನಾಲ್ ಕುಡ್ದಂದ್ರೆ ಕೇಳ್ತಾರೆ ಅವ್ರು. ಹಂಗಲ್ಲ, ಅವ್ರಿಗೇನಂತ ಕಾಮನ್ಲಿ ಕಾಲ್ಡ್ ಆಸ್ ಈಥೈಲ್ ಆಲ್ಕೋಹಾಲ್ ಅಂತಾನೂ ಕರೀತಾರೆ. ಶಾರ್ಟ್ ಫಾರ್ಮ್ ಈಥೈಲ್ ಆಲ್ಕೋಹಾಲ್ ಶಾರ್ಟ್ ಫಾರ್ಮ್ ಎಥೆನಾಲ್. ಸರ್ ಒಂದು ನಿಮಿಷ ಟೆಕ್ಸ್ಟ್ ಬುಕ್. ಕಾಮನ್ಲಿ ಕಾಲ್ಡ್ ಆಸ್ ಆಲ್ಕೋಹಾಲ್. ಯೂಸ್ಡ್ ಇನ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಯೂಸ್ಡ್ ಇನ್ ಮೆಡಿಸಿನ್, Sanitizer, antiseptic cream. and drinking purpose. Last.